ಹೆಲೋ ನಮಸ್ಕಾರ ನನ್ನ ಪ್ರೀತಿಯ PUC ಮಕ್ಕಳೇ. ನೀಟ್ 2027 ಆಗಿರಲಿ, ನೀಟ್ 2028 ಆಗಿರಲಿ, ಇವತ್ತು ನಾನು ಮಾತಾಡ್ತಿರೋಂಥ ರೋಡ್ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮಾತಾಡ್ತಿರೋವಂಥದ್ದು ಬಯಾಲಜಿಯಲ್ಲಿ 360 ಔಟ್ ಆಫ್ 360 ನೀವು ಹೇಗೆ ಸ್ಕೋರ್ ಮಾಡ್ಬೋದು ಅಂತ. ಯಾಕಿದು ಇಂಪಾರ್ಟೆಂಟ್ ಅಂತಂದರೆ, ಪ್ರತಿ ಸಲ ಬಯಾಲಜಿ ಈಸಿ ಅಂತ ಹೇಳಿ ಒಂದಷ್ಟು ಜನ ನೆಗ್ಲೆಕ್ಟ್ ಮಾಡ್ತೀರಾ, ಅಥವಾ ತುಂಬ ಬಯಾಲಜಿಗೆ ಇಂಪಾರ್ಟೆನ್ಸ್ ಕೊಟ್ಟು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ತೀರಾ. ಹೇಗೆ ಬ್ಯಾಲೆನ್ಸ್ ಮಾಡೋದು, ಯಾವ ರೀತಿ ಓದೋದು, ಯಾವ ರೀತಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 360ಅಲ್ಲಿ 350ವರೆಗೂ ಹೇಗೆ ತೆಗಿಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ನೀವು ಮಾಡಬೇಕಾಗಿರುವಂಥ ಸಿಂಪಲ್ ಸ್ಟೆಪ್ಸ್, ನೀವು ಅಳವಡಿಸ್ಕೋಬೇಕಾಗಿರುವಂಥ ಸಿಂಪಲ್ ಟೆಕ್ನಿಕ್ಸನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಮ್ಯಾನಿಫೆಸ್ಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟಾ? ಪ್ರತಿ ದಿವಸ ನಾನು ಇದೇ ರೀತಿ ಇರಬೇಕು ಅಂತ ಅಂದ್ಕೊಂಡಾಗ ಯು ಗೋ ಒನ್ ಸ್ಟೆಪ್ ಕ್ಲೋಸರ್ ಟು ಯೋರ್ ಡ್ರೀಮ್. ಸೊ ನಾವು ಕೂಡ ಅದನ್ನೇ ಟ್ರೈ ಮಾಡೋಣ. ಇವತ್ತು ನಾವು ನೀಟ್ ರೋಡ್ ಮ್ಯಾಪನ್ನು ಕಲಿತಾ ಇದ್ದೀವಿ. ಅಂದರೆ ಏನು, ಡಾಕ್ಟರ್ ಆಗಬೇಕು ಅನ್ನೋದು ನಮ್ಮ ಗುರಿ. ಸೊ ಯಾರೆಲ್ಲ ಅದೇ ಗುರಿಯನ್ನು ಇಟ್ಕೊಂಡಿದ್ದೀರೋ, ಪುಟ್ ದಟ್ ಡಾಕ್ಟರ್ ಪ್ರಿಫಿಕ್ಸ್ ಬಿಫೋರ್ ಯೋರ್ ನೇಮ್ ಆ್ಯಂಡ್ ಕಾಮೆಂಟ್ ರೈಟ್ ಬಿಲೋ. ಲೆಟ್ ಮಿ ಸಿ ಎಷ್ಟು ಜನ ಆ ಗುರಿಯನ್ನು ಆಲ್ರೆಡಿ ಇಟ್ಕೊಂಡಿದ್ದೀರಾ ಅಂತ. ಸೊ ಆ ಗುರಿಯತ್ತ ಪ್ರಯತ್ನ ಇವತ್ತಿಂದಾನೇ ಶುರುವಾಗಲಿ. ಸೊ ಡೋಂಟ್ ಫರ್ಗೆಟ್ ಟು ಕಾಮೆಂಟ್ ಬಿಲೋ. ಸೊ ಇದೇ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಏನು ಮ್ಯಾಮ್ ಏನು ಮಾಡಬೇಕು ಅಂತಂದರೆ, ಆಲ್ವೇಸ್ ರಿಮೆಂಬರ್, ನಾನು ಇವತ್ತು ಮಾತಾಡ್ತಾ ಇರೋವಂಥದ್ದು 2 year ರೋಡ್ ಮ್ಯಾಪ್. ಅದರ ಜೊತೆಗೆ ಐ ವಿಲ್ ಆಲ್ಸೋ ಗಿವ್ ಯು ಇನ್ಸೈಟ್ಸ್ ಅಬೌಟ್ 1 yearಲ್ಲಿ ಹೇಗೆ ಇದನ್ನು ನೀವು ಟ್ವೀಕ್ ಮಾಡ್ಕೋಬೋದು ಅಂತ. ಸೊ ಫಸ್ಟ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ಯು ಹ್ಯಾವ್ ಟು ಅರ್ನ್ ದಿಸ್. ಈ 360 ಔಟ್ ಆಫ್ 360ನ ಹೇಗೆ ನೀವು ಪಡಿತೀರಾ, ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ನೀವು ಇದನ್ನು ಪಡ್ಕೊಳ್ಬೋದು. ಹೇಗೆ ಮ್ಯಾಮ್ ಮಾಡೋದು ಈ ಪರ್ಫೆಕ್ಟ್ ಬ್ಯಾಲೆನ್ಸ್? ಮೋಸ್ಟ್ ಸ್ಟೂಡೆಂಟ್ಸ್ ಆರ್ ಟೂ ಲೇಟ್. ತುಂಬ ಲೇಟಾಗಿ ಶುರು ಮಾಡ್ತೀರಾ, ಸೆಕೆಂಡ್ PU ಅಲ್ಲಿ ಶುರು ಮಾಡ್ತೀರಾ, ಅಥವಾ ಆಲ್ವೇಸ್ ಯು ಥಿಂಕ್ ದಟ್ ಬಯಾಲಜಿ ಒಂದು ಓದಿದ್ರೆ ಸಾಕು 360 ಮಾರ್ಕ್ಸಿಗೆ ಅಂತ, ಅಥವಾ ಸಮ್ ಪೀಪಲ್ ಥಿಂಕ್ ದಟ್ ಬಯಾಲಜಿ ಬಿಟ್ಟು ಈಸಿ ಅಲ್ವಾ, ಕೊನೆಯಲ್ಲಿ ನೋಡ್ಕೊಳ್ಳೋಣ, ಸೆಕೆಂಡ್ PU ಅಲ್ಲಿ ನೋಡ್ಕೊಳ್ಳೋಣ ಅಂತ ಭಾಳಷ್ಟು ಜನ ಮುಂದೆ ತಳ್ತೀರಾ ಅದನ್ನು. ಆ ಮಿಸ್ಟೇಕ್ ಅಂತೂ ನಿಜವಾಗ್ಲೂ ಮಾಡಬೇಡಿ. ಬಿಕಾಸ್ ದಿಸ್ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU, ನಿಮಗೆ ಸೆಕೆಂಡ್ PUCನಲ್ಲಿರುವಂಥ ಭಾಳ ಟಾಪಿಕ್ಸ್ ಅರ್ಥ ಆಗಬೇಕು ಇನ್ ಡೆಪ್ತಲ್ಲಿ. ನೀವು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸನ್ನು ಆನ್ಸರ್ ಮಾಡಬೇಕು ಅಂದರೆ PU1 ಇಸ್ ಯೋರ್ ಬೇಸ್. ಓಕೆ, ಸೊ ಆ ಮಿಸ್ಟೇಕನ್ನು ಖಂಡಿತವಾಗ್ಲೂ ಮಾಡಬೇಡಿ. ಸೊ ನಿಮ್ಮ ಪ್ರಿಪ್ರೇಷನ್ ಶುರುವಾಗಬೇಕಾಗಿರೋದು PU1ನಲ್ಲಿ. ಸೊ ನಿಮ್ಮ ಜರ್ನಿಯನ್ನು ಲೆಟ್ ಅಸ್ ಸ್ಪ್ಲಿಟ್ ಇಟ್ ಇಂಟು 4 phases. ಯಾವ 4 phases ಅದು, ಹೇಗೆ? ಫೇಸ್ 1 ಅದು ಫೌಂಡೇಶನ್ ಆಗಿರುತ್ತೆ. ಫೇಸ್ 2 ಇಸ್ ದ ಟೆಂಪೋ ಬಿಲ್ಡ್ ಮಾಡುವಂಥದ್ದು. ಅಂದರೆ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಜಾಸ್ತಿ ಮ್ಯಾಟರ್ ಆಗುತ್ತೆ. ಅಂದರೆ ಯು ಆರ್ ಗೆಟಿಂಗ್ ಯೂಸ್ ಟು ದಟ್ ಸಿಸ್ಟಮ್. 10th ನಿಮ್ಗೇನಿತ್ತು, ಕ್ವೆಶ್ಚನ್ ಆನ್ಸರ್ಸ್, ಡೈರೆಕ್ಟ್ ಕ್ವೆಶ್ಚನ್ಸ್, ಮ್ಯಾಕ್ಸಿಮಮ್ ಅಂದರೆ 1-2 ನಿಮಗೆ ಏನು ಕ್ವೆಶ್ಚನ್ಸ್ ಬರ್ತಿತ್ತು, ಹಾಟ್ಸ್ ಕ್ವೆಶ್ಚನ್ಸ್ ಬರ್ತಿತ್ತು. ಆದರೆ ಈಗ ಪ್ರತಿಯೊಂದು ಪ್ರಶ್ನೆನೂ ಯು ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಅಪ್ಲಿಕೇಶನ್ ಬೇಸ್ಡ್, ಕರೆಕ್ಟಾ? ಸೊ ಅದನ್ನು ಹೇಗೆ ಮಾಡ್ತೀರಾ ಅನ್ನೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಒನ್, ಫೇಸ್ 3 ಈಸ್ ಇಂಟಿಗ್ರೇಷನ್. ಸೊ ನೀವು ಹೇಗೆ ಇಂಟಿಗ್ರೇಟ್ ಮಾಡ್ತೀರಾ PU1 ಹಾಗೆ PU2. ಅಂದರೆ ಸೆಕೆಂಡ್ ಇಯರ್ PUCನಲ್ಲಿ ಯಾವ ರೀತಿ ನೀವು ಓದಬೇಕು ಟು ಕ್ರ್ಯಾಕ್ ನೀಟ್ ಎಕ್ಸಾಮ್. ಫೇಸ್ 4 ಇಸ್ ದ ಲಾಸ್ಟ್ ಸ್ಪ್ರಿಂಟ್. ಸ್ಪ್ರಿಂಟ್ ಅಂತಂದರೆ ಒಂದೇ ಸ್ಪೀಡಲ್ಲಿ ಓಡೋ ಅಂಥದ್ದು. ಯೋರ್ ಸ್ಪೀಡ್ ಹ್ಯಾಸ್ ಟು ಡಬಲ್ ಅಪ್. ದ್ಯಾಟ್ ಈಸ್ ಲಾಸ್ಟ್ 4 months ಆಫ್ ರಿವಿಷನ್. ಸೊ ನಿಮ್ಮ 2 year ಜರ್ನಿ 4 phases ಸ್ಪ್ಲಿಟ್ ಆಗಿರುತ್ತೆ. ಫಸ್ಟ್ ಒನ್ ಇಸ್ ಫೌಂಡೇಶನ್, ಸೆಕೆಂಡ್ ಒನ್ ಇಸ್ ಬಿಲ್ಡಿಂಗ್ ಟೆಂಪೋ, ಅಲ್ಲಿ ನೀವು ಪ್ರಾಕ್ಟೀಸನ್ನು ಜಾಸ್ತಿ ಮಾಡ್ತೀರಾ. ಥರ್ಡ್ ಒನ್ ಇಸ್ ಇಂಟಿಗ್ರೇಷನ್ ಫೇಸ್, ಫೋರ್ತ್ ಒನ್ ಇಸ್ ದ ಫೈನಲ್ ರಿವಿಷನ್ ಸ್ಪ್ರಿಂಟ್ ಫೇಸ್ 4 monthsಗೆ. ಸೊ ಏನೇನು ಮಾಡ್ತೀರಾ ಇದರಲ್ಲಿ? ಸಿಂಪಲ್ ಮಕ್ಕಳ, ಫೌಂಡೇಶನ್ ಫೇಸಲ್ಲಿ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಮಾಸ್ಟರಿಂಗ್ ಫಸ್ಟ್ PUC. ಯಾಕೆ ಅಂತ ಹೇಳ್ತೀನಿ. ಈಗ ನೀವು ಸೆಲ್ ಬಯಾಲಜಿ ಕಲ್ತಿಲ್ಲ ಅಂತಂದರೆ, ಸೆಲ್ ಬಯಾಲಜಿ ಸೆಲ್ ಡಿವಿಷನ್ ಕಲ್ತಿಲ್ಲ ಅಂದರೆ, ನಿಮಗೆ ಮಿಯಾಸಿಸ್ ಅಂದರೆ, ನಾನು ಹೇಳ್ತಾ ಇರೋದು ಸ್ಪೆಸಿಫಿಕಲಿ ನಿಮ್ಗೆ ಮಿಯಾಸಿಸ್ ಅರ್ಥ ಆಗಿಲ್ಲ ಅಂದರೆ, ಸ್ಪರ್ಮ್ನಾಟೋಜೆನೆಸಿಸ್, ಊಜೆನೆಸಿಸ್, ಮೈಕ್ರೋಸ್ಪೊರೋಜೆನೆಸಿಸ್, ಮೆಗಾಸ್ಪೊರೋಜೆನೆಸಿಸ್ ಏನೂ ಅರ್ಥ ಆಗಲ್ಲ. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅರ್ಥ ಆಗಲ್ಲ, ಕರೆಕ್ಟ್? ಸೊ ಇಲ್ಲಿರುವಂಥ ಬೇಸಿಕ್ ಕಾನ್ಸೆಪ್ಟ್ಸೇ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅಲ್ಲಿ ಅಪ್ಲಿಕೇಶನ್ ಲೆವೆಲ್. ಸೊ ನಿಮ್ಗೆ ಅಲ್ಲೇನೇ ಪ್ರಶ್ನೆಗಳು ಬಂದರೂ ಯು ಹ್ಯಾವ್ ಟು ಲುಕ್ ಬ್ಯಾಕ್, ಕರೆಕ್ಟಾ? ಈಗ ಕ್ರೋಮೋಸೋಮಲ್ ಥಿಯರಿಯಲ್ಲಿ ನಾನು ಈಸಿಯಾಗಿ ಹೇಳ್ಬಿಡ್ತೀನಿ, ರೀಕಾಂಬಿನೇಷನ್ ನಡೆಯುತ್ತೆ ಮಿಯಾಸಿಸ್ನಲ್ಲಿ. ಸೊ ಅಲ್ಲಿ ಏನಾಗ್ಬಿಡತ್ತೆ, ದೆರ್ ಇಸ್ 50% ಚಾನ್ಸ್ ಆಫ್ ದ ರೀಕಾಂಬಿನೆನ್ಸ್ ಬೀಯಿಂಗ್ ಫಾರ್ಮ್ಡ್. ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡ್ತೀವಿ ನಾವಲ್ಲಿ.
ಸೊ ನಿಮ್ಗೆ ಅದು ಅರ್ಥ ಆಗಬೇಕು ಅಂದರೆ ಈ ಬೇಸಿಕ್ ನಿಮ್ಗೆ ಅರ್ಥ ಆಗಿರಬೇಕು. ಸೊ ಯುವರ್ ಫೌಂಡೇಶನ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ ಬಯಾಲಜಿ, ಹಾಗೆ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅರ್ಥ ಆಗಲ್ಲ. ಕರೆಕ್ಟ್? ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ಅರ್ಥ ಆಗೋದು ಇಂಪಾರ್ಟೆಂಟ್, ಆನಿಮಲ್ ಕಿಂಗ್ಡಮ್ ಚಾಪ್ಟರ್ ಅರ್ಥ ಆಗೋದು ಇಂಪಾರ್ಟೆಂಟ್. ಹಾಗೆಯೇ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ ಚಾಪ್ಟರ್ಸ್ ಏನಿದೆಯಲ್ಲ ಅದರಿಂದ ಪ್ರಶ್ನೆಗಳು ತುಂಬ ಬರುತ್ತೆ ನೀಟಲ್ಲಿ. ಸೊ ಆ ಮೇಜರ್ ಚಂಕ್ ಎಲ್ಲಿದೆ? ಫಸ್ಟ್ PU ಅಲ್ಲಿದೆ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಅ ಲಾಟ್ ಆನ್ ದೀಸ್ ಬೇಸಿಕ್ ಚಾಪ್ಟರ್ಸ್. ಸೊ ಮಾಸ್ಟರ್ ಫಸ್ಟ್ PUC ಅಂತಂದರೆ ದಟ್ ಈಸ್ ಯೋರ್ ಬೇಸಿಕ್ಸ್. ಓಕೆನಾ? ಈ ಬೇಸಿಕ್ಸಿಂದ ನೀವು ಬಿಲ್ಡ್ ಮಾಡ್ಕೋಬೋದು. ಓಕೆ, ಸೊ ಕಾಮನ್ ಮಿಸ್ಟೇಕ್ಸ್ ನೀವೇನು ಮಾಡೋದು? ಓನ್ಲಿ ಫಾರ್ ಬೋರ್ಡ್ ಎಕ್ಸಾಮ್ಗೆ ಓದ್ತೀನಿ ನಾನು, PU 1 ಬರೀ ಬೋರ್ಡ್ ಎಕ್ಸಾಮ್ಗೆ ಓದ್ತೀನಿ, ಆಮೇಲೆ ನೋಡ್ಕೊಳ್ಳೋಣ ಸೆಕೆಂಡ್ PUC ಅಲ್ಲಿ ನೀಟ್ ಎಕ್ಸಾಮ್ಗೆ ಅನ್ನೋ ಮಿಸ್ಟೇಕನ್ನು ಮಾಡಬೇಡಿ. ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಯೋರ್ ನೀಟ್ ಎಕ್ಸಾಮ್ನ ಪ್ರಿಪರೇಷನ್. ಇದನ್ನು ಈಸಿ ಮಾಡೋದಕ್ಕಂತ ನಾವು ಪರೀಕ್ಷೆಯಲ್ಲಿ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚನ್ನು ಶುರು ಮಾಡಿದ್ದೀವಿ ಮಕ್ಕಳ. ಅಲ್ಲಿ ನಿಮಗೆ ನೀಟ್ ಪ್ರಾಕ್ಟೀಸ್ ಟೆಸ್ಟ್ ಅಂದರೆ ಪ್ರತಿ ಚಾಪ್ಟರ್ ಆದಮೇಲೆ ನೀಟ್ ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ. KCTಗೂ ನಿಮ್ಮ ಪ್ರಿಪ್ರೇಷನ್ ಆಗುತ್ತೆ, ಬೋರ್ಡ್ ಎಕ್ಸಾಮ್ಗೂ ನಿಮ್ಮ ಪ್ರಿಪ್ರೇಷನ್ ಆಗುತ್ತೆ. ಹಾಗೆ ಪ್ರತಿ ದಿವಸ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಜೊತೆಗೆ ಪ್ರಾಕ್ಟೀಸ್ ಪೇಪರ್ಸ್ ಇರುತ್ತೆ. ಸೊ ನಿಮ್ಮ ಆ ಹೋಲ್ಸಮ್ ಪ್ರಿಪರೇಷನ್ ಅಲ್ಲಿಂದಾನೇ ಶುರುವಾಗುತ್ತೆ. ಸೊ ಆ ಬ್ಯಾಲೆನ್ಸ್ ಕೂಡ ಅಲ್ಲೇ ಈಸಿಯಾಗಿ ನೀವು ಮಾಡ್ಬೋದು. ಸೊ ಇದನ್ನೆಲ್ಲ ನೀವು ಪಡ್ಕೋಬೇಕು ಅಂದರೆ ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ, ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕ್, ಇಂಟ್ರೆಸ್ಟೆಡ್ ಇನ್ ಆರಂಭ ನೀಟ್ KCT ಅಂತ ಇರುತ್ತೆ, ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಪಡ್ಕೊಳ್ಬೋದು. ಆಫರ್ ನಡೀತಾ ಇದೆ ಮಕ್ಕಳ, ಬೇಗ ಹೋಗಿ ಈ ಪ್ರೈಸಲ್ಲಿ ನೀವು ಅದನ್ನು ಪಡ್ಕೊಳ್ಳಿ. ಓಕೆನಾ? ಸೊ ಲೆಟ್ಸ್ ಗೋ ಹೆಡ್. ರೀಡ್ NCERT ಲೈಕ್ ಅ ಡಿಟೆಕ್ಟಿವ್. NCERT ಅನ್ನು ಭಾಳಷ್ಟು ಸಲ ಓದಿ. ಈಗ ಕೆಲವೊಂದು ಥ್ರಿಲ್ಲರ್ ಮೂವೀಸಲ್ಲಿ ನಾವು ಏನು ಮಾಡ್ತೀವಿ, ವಿ ರಿವಾಚ್ ಇಟ್, ಇನ್ನೊಂದ್ಸಲ ನೋಡ್ತೀವಿ, ಏನು ಕ್ಲೂ ಸಿಕ್ತು ಇವ್ರಿಗೆ, ಅದು ಹೆಂಗೆ ಇಲ್ಲಿಂದ ಹಿಂಗೆ ಕ್ಲೂ ಸಿಕ್ಬಿಡ್ತು. ಸೊ ಥಿಂಕ್ ಅಬೌಟ್ ಇಟ್ ಲೈಕ್ ಅ ಡಿಟೆಕ್ಟಿವ್. ಇಲ್ಲಿಂದ ಓಕೆ. ಸೊ ಈಗ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ಸಿಂಪಲ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಥಾಲಮಸ್ ಅಂತ ಇದೆ. ಓಕೆನಾ? ಸೊ ಪರ್ಸಿಸ್ಟೆಂಟ್ ಥಾಲಮಸ್ ಅಂತ ಹೇಳ್ತಾರೆ. ಓಕೆ, ನ್ಯೂಸಿಲೆಸ್ ಕಲ್ತಿರ್ತೀರ, ಇಲ್ಲಿ ಸ್ಟ್ರಕ್ಚರ್ ಆಫ್ ಓವ್ಯೂಲ್ನಲ್ಲಿ ಪ್ಲಾಸೆಂಟೇಷನ್ ಟೈಪ್ಸ್ ಎಲ್ಲ ಕಲ್ತಿರ್ತೀರಿ, ನ್ಯೂಸ್ಲೆಸ್ ಅಂತ ಕಲ್ತಿರ್ತೀರಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ನಾನೇನು ಹೇಳ್ತೀನಿ, ಇನ್ ದ ನ್ಯೂಸಿಲೆಸ್ ಅಥವಾ ಒನ್ ಆಫ್ ದ ಸೆಲ್ಸ್ ಇರುವಂಥದ್ರಲ್ಲಿ ಒಂದು ಸೆಲ್ಲು ಸ್ಟಾರ್ಟ್ಸ್ ಅಂಡರ್ ಗೋಯಿಂಗ್ ಮೆಗಾಸ್ಪೊರೋಜೆನೆಸಿಸ್. ಅದರಲ್ಲಿ 3 ಡಿಸಿಂಟಿಗ್ರೇಟ್ ಆಗುತ್ತೆ, ಒಂದು ಸೆಲ್ ಮಾತ್ರ ಉಳ್ಕೊಳ್ಳುತ್ತೆ. ಯಾಕಾಗುತ್ತೆ ಆ ರೀತಿ? ವೈ ಇಸ್ ದ್ಯಾಟ್? ಟು ಮೇಂಟೈನ್ ದ ಕ್ರೋಮೋಸೋಮಲ್ ನಂಬರ್. ಇದು ಯಾವಾಗ ಅರ್ಥ ಆಗುತ್ತೆ ನಿಮಗೆ? ಈ ಚಾಪ್ಟರ್ಸ್ ಅರ್ಥ ಆಗಿರಬೇಕು. ಮಾರ್ಫಾಲಜಿ ಚಾಪ್ಟರ್ ಅರ್ಥ ಆಗಿರಬೇಕು, ಸೆಲ್ ಡಿವಿಷನ್ ಚಾಪ್ಟರ್ ಅರ್ಥ ಆಗಿರಬೇಕು. ಕರೆಕ್ಟ್? ಸೊ ಈ ರೀತಿ ಟ್ರೈ ಬೀಂಗ್ ಅ ಡಿಟೆಕ್ಟಿವ್, ಟ್ರೈ ಅಂಡರ್ಸ್ಟ್ಯಾಂಡಿಂಗ್ NCERT ಮಲ್ಟಿಪಲ್ ಟೈಮ್ಸ್. ಸೊ ಒಂದು ಸಲ ಅಲ್ಲ, 2 ಸಲ ಅಲ್ಲ, ಪ್ರತಿ ನೀಟ್ ಆಸ್ಪಿರೆಂಟ್, ಎವ್ರಿ ಟಾಪರ್ NCERTನ ಮಿನಿಮಮ್ 3 ಟೈಮ್ಸ್ ಓದಿರ್ತಾರೆ. ಮಿನಿಮಮ್ ಆಫ್ 3 ಟೈಮ್ಸ್, ಐ ಅಶ್ಯೂರ್ ಯು, ಡೆಫಿನೆಟ್ಲಿ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಯಾಕೆ ಪ್ರತಿ ಸಲ ನೀವು ಓದಿದಾಗ ರಿಟೆನ್ಷನ್ ಜಾಸ್ತಿ ಆಗುತ್ತೆ, ಯು ಆರ್ ಏಬಲ್ ಟು ಮೆಮರೈಸ್. ಭಾಳಷ್ಟು ಜನ ಈ ಪೇಜಲ್ಲಿ ಇದೇ ಚಾಪ್ಟರ್ ಇದೆ, ಇದೇ ಡಯಾಗ್ರಾಮ್ ಇದೆ ಅಂತ ಲೆವೆಲ್ಗೆ ಹೇಳ್ಬಿಡ್ತಾರೆ. ಸೊ ದ್ಯಾಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಇಸ್ ಬಿಲ್ಡಿಂಗ್ MCQ ಟೆಂಪೋ. ಸೊ ಯಾರಿಗೂ ಹುಟ್ಟುತ್ತಾನೆ ಆ ಸ್ಪೀಡ್ ಬರಲ್ಲ ಮಕ್ಕಳೇ. 1 ನಿಮಿಷಕ್ಕೆ 1 ಪ್ರಶ್ನೆ ಸಾಲ್ವ್ ಮಾಡೋದು ಇಸ್ ಅ ಅಮೇಝಿಂಗ್ ಟ್ಯಾಲೆಂಟ್. ಬಟ್ ಅದು ಇಟ್ ಮೇಕ್ಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ನಾಟ್ ಡಿರೆಕ್ಟ್ಲಿ. ಸೊ ಪ್ರತಿ ದಿವಸ ಸಾಲ್ವ್ ಅಟ್ಲೀಸ್ಟ್ 20 MCQs. ನಾನು ಇದೆಲ್ಲ ಕಡೆ ಹೇಳ್ತೀನಿ, 20 MCQ ಸಾಲ್ವ್ ಮಾಡೋದು ದೊಡ್ಡದಲ್ಲ, ಎಷ್ಟು ಟೈಮಲ್ಲಿ ನೀವು ಸಾಲ್ವ್ ಮಾಡ್ತೀರಾ ಅನ್ನೋಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಒಂದು ಟೈಮರನ್ನು ಇಟ್ಕೊಳ್ಳಿ ಜೊತೆಗೆ. ಪ್ರತಿ ಸಲ ನೀವು ಸಾಲ್ವ್ ಮಾಡಿದಾಗಲೂ 20 ಮಿನಿಟ್ಸಲ್ಲಿ ಎಷ್ಟು ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಿದ್ದೀರಾ ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಆಲ್ವೇಸ್ ಹ್ಯಾವ್ ಅ ಟೈಮ್ಡ್ ಟೆಸ್ಟ್. ಓಕೆ, ಸೊ ಇಲ್ಲಿ ಆವಾಗ ನೀವು ಸ್ಪೀಡ್ ಜೊತೆಗೆ ಆಕ್ಯುರಸಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಆ 20 ನಿಮಿಷದಲ್ಲಿ ಎಷ್ಟು ಕರೆಕ್ಟ್ ಉತ್ತರ ಕೊಟ್ಟಿರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಮ್ 20 ನಿಮಿಷದಲ್ಲಿ 40 ಕ್ವೆಶನ್ ಸಾಲ್ವ್ ಮಾಡಿದ್ರೆ ದೊಡ್ಡದಲ್ಲ, 20 ನಿಮಿಷದಲ್ಲಿ 20 ಕ್ವೆಶನು ಸರಿಯಾಗಿ ಮಾಡಿದ್ರೆ ಅದು ತುಂಬ ಇಂಪಾರ್ಟೆಂಟ್. ಅಥವಾ 15 ಕ್ವೆಶನ್ ಆದರೂ ಸರಿಯಾಗಿ ಮಾಡಿದ್ರೆ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದಿದ್ದು ಪ್ರಾಕ್ಟೀಸ್ ಸಿಸ್ಟಮ್. ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್. 20 MCQs. ಒಂದು ಚಾಪ್ಟರ್ನ ಪಿಕ್ ಮಾಡ್ಕೊಳ್ಳಿ, ಮಿನಿಮಮ್ ಆಫ್ 20 ಪ್ರತಿ ಚಾಪ್ಟ್ರಲ್ಲಿ ಸ್ಟಾರ್ಟ್ ಸಾಲ್ವಿಂಗ್. ಅದರಲ್ಲಿ ರಾಂಗ್ ಆನ್ಸರ್ಸನ್ನು ಅನಲೈಸ್ ಮಾಡಿ ಪ್ರತಿ ವಾರ ರಿಪೀಟ್ ಮಾಡಿ. ಸೊ ಟ್ರೈ, ಈಗ ಆ್ಯನಿಮಲ್ ಕಿಂಗ್ಡಮ್ ಓದಿ ಬಿಟ್ಬಿಡಬೇಡಿ, ಕೀಪ್ ರಿಪೀಟಿಂಗ್ ಇಟ್. ನೆಕ್ಸ್ಟ್ ವೀಕ್ ಟೆಸ್ಟ್ ಬರೆದಾಗ ಸ್ಟಾರ್ಟ್ ವಿತ್ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಆ್ಯನಿಮಲ್ ಕಿಂಗ್ಡಮ್. ಯಾಕೆ? ಪ್ರತಿ ಸಲ ನೀವು ರಿಪೀಟ್ ಮಾಡಿದಾಗ ದ ಮೆಮರಿ ಬಿಕಮ್ಸ್ ಸ್ಟ್ರಾಂಗರ್. ಬಯಾಲಜಿ ಇಸ್ ಗೇಮ್ ಆಫ್ ಮೆಮರಿ. ಓಕೆ, ಮೆಮರಿ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ದಟ್ ಇಟ್ ವಿಲ್ ಟೇಕ್ ಯು ಟು 350. ವೈ ಸ್ಟಾರ್ಟ್ ಅರ್ಲಿ? ಕ್ವೆಶ್ಚನ್ ಇಂಟ್ಯೂಷನ್, ಆನ್ಸೈಟಿ, ಹಾಗೆ
ವೀಕ್ ಕಾನ್ಸೆಪ್ಟ್ಸ್ ಅರ್ಥ ಆಗಿಬಿಡುತ್ತೆ. ಸೊ ಅನಲೈಸ್ ಮಾಡಿದಾಗ ನಿಮಗೆ ವೀಕ್ ಕಾನ್ಸೆಪ್ಟ್ಸ್ ಏನು ಅಂತ ಗೊತ್ತಾಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಆಲ್ಸೋ ಯುಲ್ ಅನಲೈಸ್ ದ ಪ್ಯಾಟರ್ನ್. ನಿಮ್ಗೊಂದು ಪ್ಯಾಟರ್ನ್, ಈ ಚಾಪ್ಟ್ರಲ್ಲಿ ಇದೇ ಪ್ರಶ್ನೆ ಕೇಳೋದು. ಈಗ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ಫಂಜೈ ಮೇಲೆ ಪ್ರಶ್ನೆಗಳು ಪಕ್ಕಾ ಬರುತ್ತೆ. ಡೈಕ್ಯಾರಿಯಾನ್ ಫೇಸೋ, ಸ್ಪೋರ್ಟ್ಸ್ ಬಗ್ಗೆನೋ, ಯಾವ ಕ್ಲಾಸಲ್ಲಿ ಯಾವ ಥರದ ಸ್ಪೋರ್ಟ್ಸ್ ಫಾರ್ಮ್ ಆಗುತ್ತೆ, ವಿಚ್ ಇಸ್ ಅನ್ ಎಸೆಕ್ಷುವಲ್ ಸ್ಪೋರ್, ವಿಚ್ ಇಸ್ ಮೊಟೈಲ್, ವಿಚ್ ಇಸ್ ನಾನ್ ಮೊಟೈಲ್. ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರೋದು ಖಂಡಿತ. ಹೆಂಗೆ ಗೊತ್ತಾಗುತ್ತೆ? ಸುಮ್ಮನೆ ಗಾಳಿ ಮಾತಲ್ಲ. PYQsನ ಸಾಲ್ವ್ ಮಾಡ್ತಾ ಇದ್ರೆ ಯು ವಿಲ್ ನೋ ದ ಪ್ಯಾಟರ್ನ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ PUC. ಥರ್ಡ್ ಫೇಸ್ ಇಸ್, ಸೊ ಫಸ್ಟ್ ಫೇಸ್ ಏನಿತ್ತು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಸೆಕೆಂಡ್ ಫೇಸ್ ಏನಿತ್ತು ಪ್ರಾಕ್ಟೀಸ್, ಟೆಂಪೋನ ಬಿಲ್ಡ್ ಮಾಡ್ಕೊಳ್ಳೋದು. ಇದು ಎರಡು ನೀವು ಸತತವಾಗಿ ಫಸ್ಟ್ PUCನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಸೆಕೆಂಡ್ PUCಗೆ ಬರೋ ಅಷ್ಟರಲ್ಲಿ ಯು ವಿಲ್ ಬಿ ಇನ್ ಅ ವೆರಿ ಬೆಟರ್ ಪ್ಲೇಸ್. ಅಂದರೆ ನಿಮ್ಮ ಬೇಸಿಕ್ಸ್ ಕ್ಲಿಯರ್ ಇರುತ್ತೆ, ನಿಮ್ಗೆ ಆಲ್ರೆಡಿ ಆ ಸ್ಪೀಡ್ ಮತ್ತು ಅಕ್ಯುರಸಿ ಇರುತ್ತೆ. ಈಗ ನಿಮಗೆ ನೀವೇನು ಮಾಡಬೇಕಾಗಿರೋದು, ಆ ಔಟ್ಲೇಯರ್ಸನ್ನು ಆ್ಯಡ್ ಮಾಡ್ಕೋಬೇಕಾಗಿರೋದು. ಏನದು? ಸೆಕೆಂಡ್ PU ಸಿಲೆಬಸ್ಸನ್ನು ಆ್ಯಡ್ ಮಾಡ್ಕೋಬೇಕು. ಸ್ಪೀಡ್ ಅಕ್ಯುರಸಿ ಆಲ್ರೆಡಿ ನೀವು ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಅದರ ಜೊತೆಗೆ ಹೊಸ ಕಾನ್ಸೆಪ್ಟ್ಸನ್ನು ನೀವು ಓದ್ತಾ ಹೋಗ್ಬೇಕು ಅಷ್ಟೇ. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಇನ್ ಸೆಕೆಂಡ್ ಇಯರ್. ಇಲ್ಲಿ ಭಾಳ ಜನ ಹೇಳ್ಬೋದು, ಮ್ಯಾಮ್ ನಾವು ಫಸ್ಟ್ ಇಯರಲ್ಲಿ ಶುರು ಮಾಡಿಲ್ಲ ಮ್ಯಾಮ್, ಸೆಕೆಂಡ್ ಇಯರಲ್ಲಿ ಶುರು ಮಾಡಿದ್ದೀವಿ ಅಂತಂದರೆ ಫಸ್ಟ್ 6 months ನಿಮ್ಮ ಮಿಡ್ ಟರ್ಮ್ ಅಷ್ಟರಲ್ಲಿ ಫೇಸ್ 1 ಫೇಸ್ 2 ಎರಡೂ ಮುಗಿಸಿರಬೇಕು. ಸೊ ನೀವು ಈ ವಿಡಿಯೋವನ್ನು ಜುಲೈನಲ್ಲಿ ನೋಡ್ತಾ ಇದ್ರೆ ಏನು ಮಾಡಬೇಕು? 3 months ತೊಗೊಂಡು 3 monthsಲ್ಲಿ ಫಿಕ್ಸ್ ಯೋರ್ ಫೌಂಡೇಶನ್ ಫಸ್ಟ್. ನಿಮ್ಮ ಫೌಂಡೇಶನನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಆಲ್ರೆಡಿ ಆಗಿರುವಂಥ ಎಲ್ಲ ಚಾಪ್ಟರ್ಸನ್ನು ರಿವೈಸ್ ಮಾಡ್ತಾ ಹೋಗಿ. ಅದರ ಜೊತೆಗೆ MCQs ಡೈಲಿ 40 MCQs ಮಾಡಿ ಮಕ್ಕಳ. ಡೆಫಿನೆಟ್ಲಿ ದ ನಂಬರ್ ನಿಮಗೆ ಆ ಕನ್ಸಿಸ್ಟೆನ್ಸಿ ವಿಲ್ ಹೆಲ್ಪ್ ಯು ಅ ಲಾಟ್. ಓಕೆ ಫೈನ್. ಓಕೆ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ಇಂಟಿಗ್ರೇಷನ್ ಫೇಸ್. ಸೊ ಇಲ್ಲೇನು ಮಾಡ್ತೀರಾ? ಟಾಪ್ ಚಾಪ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಯಾವುದದು ಮೇಜರ್ ಚಂಕ್? ಜೆನೆಟಿಕ್ಸ್, ಎಕಾಲಜಿ, reproduction and biotechnology. ನಾನು ಎಕಾಲಜಿ ಕೂಡ ಐ ಕ್ಯಾನ್ ಡ್ರಾಪ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಹಿಯರ್. ತುಂಬ ಇಂಪಾರ್ಟೆಂಟ್ ಆಗೋದು ಜೆನೆಟಿಕ್ಸ್, ಮಾಲಿಕ್ಯುಲರ್ ಬೇಸಿಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ರೀಪ್ರೊಡಕ್ಷನ್, ಸೆಕ್ಷುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಹ್ಯೂಮನ್ ರೀಪ್ರೊಡಕ್ಷನ್, ಬಯೋಟೆಕ್ನಾಲಜಿ. ಈ 3 ಚಾಪ್ಟರ್ಸ್ ಆರ್ ಜಾಯಿಂಟ್ಸ್. 1, 2, 3. ನಿಮ್ಮ ಫೋಕಸ್ ಈ 3 ಯೂನಿಟ್ಸ್ ಮೇಲೆ ಜಾಸ್ತಿ ಇರಬೇಕು. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಎಕ್ಸಾಂಪಲ್ಸ್ ಜಾಸ್ತಿ, ಈಸಿಯಾಗಿ ಕಲಿಬೋದಂಥ ಚಾಪ್ಟರ್. ಆರ್ಗ್ಯಾನಿಸಮ್, ಪಾಪ್ಯುಲೇಷನ್ ಒಂದು ಸ್ವಲ್ಪ ಟ್ರಿಕ್ಕಿ. ಸೊ ಹೈ ವೇಟೆಡ್ ಚಾಪ್ಟರ್ಸನ್ನು ಫಸ್ಟ್ ಮುಗಿಸ್ಕೊಂಬಿಡಿ. ಓಕೆ, ಸೊ ದ್ಯಾಟ್ ಈಸಿಯಾಗಿ ನೀವು 300+ ಸ್ಕೋರ್ ಅಂತೂ ಖಂಡಿತವಾಗ್ಲೂ ಮಾಡ್ಬೋದು. ಓಕೆನಾ? ಎಸ್. ನೆಕ್ಸ್ಟ್ ಒನ್ ಫೈನಲ್ ಫೇಸ್ 4 months ರಿವಿಷನ್. ಇದನ್ನು ಸೆಕೆಂಡ್ PU ಮಕ್ಕಳಂತೂ ಮಾಡಲೇಬೇಕು. ಈಗ ಪ್ರೆಸೆಂಟ್ ಇರುವಂಥ ಸೆಕೆಂಡ್ PU ಮಕ್ಕಳೇ ನವೆಂಬರಿಂದ, ಓಕೆ, ನವೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ಈ 4 ತಿಂಗಳು ಏನಿರುತ್ತಲ್ಲ, ಐ ನೋ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ, ಬಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ದಿಸ್ ಇಸ್ ದ ಸೇಮ್ ಸಿಲೆಬಸ್. ಬಟ್ ನೀವು ಕ್ವೆಶ್ಚನ್ಸ್, ಇಟ್ಸ್ ಅ ಮಹಾ ರಿವಿಷನ್ ಟೈಮ್. ಏನದು? ಪ್ರತಿದನ್ನ ನೀವು ರಿವೈಸ್ ಮಾಡ್ತಿರ್ತೀರ. ಫಸ್ಟ್ PU ಸಿಲೆಬಸ್, ಸೆಕೆಂಡ್ PU ಸಿಲೆಬಸ್, ಯು ಕೀಪ್ ರಿವೈಸಿಂಗ್ ಇಟ್. ರಿವಿಷನ್ ಇಸ್ ದ ಕೀ. So the more you revise, the better it is. So 360 degree is won or lost because of this race. Ide nimma final race. So illi it should be mock test. Mock test is your final phase. So mock test ಏನು ಮಾಡ್ತೀರಾ? ಪ್ರತಿ 30 days, okay, full syllabus speak. ಪ್ರತಿ 30 ದಿವಸ ಫುಲ್ ಸಿಲೆಬಸ್ ರಿವಿಷನ್ ಮಾಡ್ತೀರಾ. ಸೊ ದಿಸ್ ಹ್ಯಾಸ್ ಟು ಬಿ ಡನ್ ಇನ್ ಟು 30 days ಕಂಪ್ಲೀಟ್ ರಿವಿಷನ್. ಅದನ್ನು ನೀವು 3 times ಮಾಡ್ತೀರಾ. 15 days ಓನ್ಲಿ ವೀಕರ್ ಏರಿಯಾಸ್. 30 days ಫುಲ್ ರಿವಿಷನ್, 15 days ವೀಕರ್ ಏರಿಯಾಸ್, 7 days ಓನ್ಲಿ ಮಾಕ್ ಟೆಸ್ಟ್. 1 ದಿವಸ ಫಿಸಿಕ್ಸ್, 1 ದಿವಸ ಕೆಮಿಸ್ಟ್ರಿ, 1 ದಿವಸ ಬಯಾಲಜಿ, ಫುಲ್ ಸಿಲೆಬಸ್ ಅಥವಾ ಕಂಪ್ಲೀಟ್ ಟೆಸ್ಟ್. ಸೊ ದಿಸ್ ಇಸ್ ದ 30:15:7. ಏನು ಮಾಡ್ತೀರಾ? ಇದೇ ಸೈಕಲ್ನ ನೀವು 3 times ರಿಪೀಟ್ ಮಾಡ್ತೀರಾ. ಏನದು? 1 full ತಿಂಗಳು ಫುಲ್ ರಿವಿಷನ್ ಮಾಡ್ತೀರಾ. 15 ದಿವಸಗಳ ಕಾಲ ವೀಕರ್ ಏರಿಯಾಸ್ ಏನೇನಿದೆಯೋ ನಿಮಗೆ ಮತ್ತೊಮ್ಮೆ ಓದಬೇಕು ಅಂತ ಅನಿಸ್ತಾ ಇದೆ, ಅಥವಾ ನನಗೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ಅಂತಂದರೆ ವರ್ಕ್ ಆನ್ ಇಟ್ ಫಾರ್ 15 days. ಲಾಸ್ಟ್ 7 days, ಓಕೆ, ಆ 7 days ಏನಿದೆಯಲ್ಲ ಅವಾಗ ಯು ವಿಲ್ ಕೀಪ್ ಗಿವಿಂಗ್ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಕೊಡೋದು, ಸ್ಕೋರ್ ಎಷ್ಟು ಅಂತ ನೋಡೋದು. ಅಮ್ಮ ಇದು ನೋಡಮ್ಮ ನಾನು ಮಾಕ್ ಟೆಸ್ಟ್ ಕೊಡ್ತಿದ್ದೀನಿ ಅಂತ ಹೇಳೋದು, ಸ್ಕೋರ್ ಎಷ್ಟು ಅಂತ ನೋಡೋದು. ಯು ಕೀಪ್ ಗಿವಿಂಗ್ ಮಾಕ್ ಟೆಸ್ಟ್ ಆ್ಯಂಡ್ ದ್ಯಾಟ್ ಈಸ್ ಯೋರ್ ಫೈನಲ್ ಮಹಾ ರಿವಿಷನ್ ಸ್ಪ್ರಿಂಟ್. ಯಾಕೆ ರಿವೈಸ್ ಮಾಡ್ತಿದ್ದೀರಾ?
ವೀಕರ್ ಏರಿಯಾಸ್ ಗೊತ್ತಾಗ್ತಿದೆ, ಮತ್ತೆ ಮಾಕ್ ಟೆಸ್ಟ್ ಕೊಡ್ತಿದ್ದೀರಾ. ಮಾಕ್ ಟೆಸ್ಟ್ ಕೊಟ್ಟ ಮೇಲೆ ಮತ್ತೆ ಗೊತ್ತಾಗುತ್ತೆ ದೀಸ್ ಆರ್ ಮೈ ವೀಕರ್ ಏರಿಯಾಸ್, ರಿಪೀಟ್ ದ ಸೈಕಲ್. ಸೊ ಈ ರೀತಿ ನೀವು 3 ಸಲ ಮಾಡಿದ್ರೆ ನಿಮ್ಮನ್ನು ತಡೆಯೋರು ಖಂಡಿತವಾಗ್ಲೂ ಇಲ್ಲ. ಸೊ ವಿತ್ ದಿಸ್ ನೀವು ಈಸಿಯಾಗಿ 360 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ಲೆಟ್ ಮೀ ಸಮರೈಸ್ ದ ಹೋಲ್ ಥಿಂಗ್. ಓಕೆ, ವಾಟ್ ಈಸ್ ಅನದರ್ ಸ್ಪೆಷಲ್ ಫೀಚರ್ ಇನ್ ಯುವರ್ ಡಯಾಗ್ರಾಮ್ಸ್? 15% ಪ್ರಶ್ನೆಗಳು ಡಯಾಗ್ರಾಮ್ಸ್ ಮೇಲೆ ಬರುತ್ತೆ. ಸೊ ಡಯಾಗ್ರಾಮ್ಸನ್ನು ಆದಷ್ಟು ಓದ್ತಾ ಹೋಗಿ. ಸೆಕೆಂಡ್ ಒನ್, ಲಾಸ್ಟ್ 10 years PYQs ನಿಮ್ಮ ವೆಪನ್. ದಿಸ್ ಈಸ್ ಯೋರ್ ವೆಪನ್, ವೆರಿ ವೆರಿ ಇಂಪಾರ್ಟೆಂಟ್ ವೆಪನ್. ವೇರ್ ಆರ್ ಯು ರೈಟ್ ನೌ? ಸೊ ಈಗ ಇಷ್ಟೆಲ್ಲ ನಾನು ಹೇಳಿದೆ, ಫೇಸ್ 1 ಬಗ್ಗೆ ಹೇಳಿದೆ, ದಟ್ ಈಸ್ ಫಿಕ್ಸಿಂಗ್ ಯುವರ್ ಫೌಂಡೇಶನ್. ಫೇಸ್ 2 20 MCQs ಪ್ರಾಕ್ಟೀಸ್, ಬಿಲ್ಡಿಂಗ್ ದ ಟೆಂಪೋ. ಫೇಸ್ 3 ಇಂಟಿಗ್ರೇಷನ್, ಅಂದರೆ ಸೆಕೆಂಡ್ PU ಸಿಲೆಬಸನ್ನು ಆ್ಯಡ್ ಮಾಡುವಂಥದ್ದು. ಫೌಂಡೇಶನ್ ಆಲ್ರೆಡಿ ಆಗಿರುತ್ತೆ, ಸ್ಪೀಡ್ ಅಕ್ಯುರಸಿ ಇರುತ್ತೆ, ಹೊಸ ಟಾಪಿಕ್ಸನ್ನು ನೀವು ಇಂಟಿಗ್ರೇಟ್ ಮಾಡ್ತಾ ಇದ್ದೀರಾ. ಸೊ ಬೇಸಿಕ್ ಏನು ಕಲ್ತಿರ್ತೀರಾ ಅದರ ಅಪ್ಲಿಕೇಶನ್ ಕಲ್ತಿರ್ತೀರಾ, ಅಂಡ್ ಯು ವಿಲ್ ಬಿ ಫೋಕಸಿಂಗ್ ಮೋರ್ ಆನ್ ಹೆವಿ ಚಾಪ್ಟರ್ಸ್. ಫೇಸ್ 4 ಈಸ್ ಕಂಪ್ಲೀಟ್ ರಿವಿಷನ್, ಫುಲ್ ಸಿಲೆಬಸ್ ರಿವಿಷನ್ ಮಾಡೋದು, ಮಾಕ್ ಟೆಸ್ಟ್ ಕೊಡೋದು, ರಿವಿಷನ್ ಮಾಡೋದು, ಮಾಕ್ ಟೆಸ್ಟ್ ಕೊಡೋದು. ದಟ್ ಈಸ್ ಯುವರ್ ಫೇಸ್ 4. ಸೊ ನೌ ಟೆಲ್ ಮೀ, ಈಗ ಪ್ರೆಸೆಂಟ್ ಆಗಿ ನೀವು ಯಾವ ಫೇಸ್ನಲ್ಲಿದ್ದೀರಾ ಈ ಕೂಡಲೇ ಕಾಮೆಂಟ್ ಮಾಡಿ. ಫೇಸ್ 2 ದಾಟಿದ್ರೆ, ಜುಲೈನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನೀವು ಆಲ್ರೆಡಿ ಫೇಸ್ 2 ದಾಟಿದ್ರೆ ಯು ಆರ್ ಇನ್ ದ ರೈಟ್ ಪ್ಲೇಸ್ ಮಕ್ಕಳೇ. ಫೇಸ್ 2 ದಾಟಿಲ್ಲ ಅಂತಂದರೆ ನಿಜ ದಿಸ್ ಇಸ್ ಅನ್ ಅಲಾರ್ಮಿಂಗ್ ಸಿಚುವೇಶನ್. ನಿಮಗೆ ಖಂಡಿತ ಸಪೋರ್ಟ್ನ ಅವಶ್ಯಕತೆ ಇದೆ, ಅದನ್ನು ನಾವು ಕೊಡೋಕ್ಕೆ ತಯಾರಿದ್ದೀವಿ. 5,000 ರೂಪಾಯಲ್ಲಿ ನೀವೇನೂ ಕಳ್ಕೊಳ್ಳಲ್ಲ. 5,000ಕ್ಕಿಂತ ಕಡಿಮೆನೇ, 4,499 ರೂಪಾಯಿ ಅಥವಾ 3,499 ರೂಪಾಯಿ, ಇಷ್ಟು ಅಮೌಂಟ್ಗೆ ನಿಮಗೆ ಆ ಸಪೋರ್ಟ್ ಸಿಗಲಿದೆ ಮಕ್ಕಳ. ಬೇರೆ ಎಲ್ಲೂ ಸಿಗಲ್ಲ. ಈ ರೀತಿ ಟೆಸ್ಟ್ಗಳು, ಆ್ಯಪ್ನಲ್ಲಿ ಟೆಸ್ಟ್ಗಳು, ಅದರ ಜೊತೆ ಅನಾಲಿಸಿಸ್ಸು, ಪೇರೆಂಟ್ ಟೀಚರ್ಸ್ ಮೀಟಿಂಗು, ನಿಮಗೆ 1-on-1 ಮೆಂಟರ್ಶಿಪ್ ಸೆಷನ್ಸ್, ಏನು ಬೇಕು ಮಕ್ಕಳ ಎಲ್ಲ ನಿಮ್ಮ ಕಣ್ಮುಂದೆ ಇದೆ. ನಾನು ಹೇಳಿದ್ದೀನಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅಂತ, ಅದೂ ಹೇಳ್ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವು ಫೇಸ್ 2 ದಾಟಿಲ್ಲ ಅಂತಂದರೆ ಏನು ಮಾಡಬೇಕಂತನೂ ನಾನು ಹೇಳಿದ್ದೀನಿ. ಸೊ ಇದಕ್ಕೆ ಮೇಲೆ ನಿಮ್ಮಿಷ್ಟ. ಇದೇ ರೀತಿ ಇಂಪಾರ್ಟೆಂಟ್ ಯೋಚನೆ ಮಾಡಿ ಆಯಿತಾ. ನಾನು ಕ್ಲೋಸ್ ಮಾಡೋಕ್ಕೆ ಆ್ಯಕ್ಚುಲಿ ಕ್ಲೋಸ್ ಮಾಡ್ತಿದ್ದೆ, ಬಟ್ ಇನ್ನೊಮ್ಮೆ ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ಶಿಕ್ಷಕಿಯಾಗಿ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಮತ್ತೊಮ್ಮೆ ಯೋಚನೆ ಮಾಡಿ, ಆದಷ್ಟು ಬೇಗ ನಮ್ಮೊಟ್ಟಿಗೆ ಜಾಯ್ನ್ ಆಗಿ ನಿಮ್ಮ ಎಜುಕೇಷನ್ಗೆ ವ್ಯಾಲ್ಯೂ ಕೊಡಿ, ಅದರ ಜೊತೆಗೆ ನಿಮ್ಮ ರ್ಯಾಂಕನ್ನು ನಿಮ್ಮದಾಗಿಸ್ಕೊಳ್ಳಿ. ಹೀಗೆ ಹೇಳ್ತಾ ಮತ್ತಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು, ಹಾಗೆ ನಿಮಗೆ ಉಪಯೋಗ ಆಗುವಂಥ ಟ್ರಿಕ್ಸ್, ಟಿಪ್ಸ್ ಎಲ್ಲದನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಆದಷ್ಟು ಬೇಗ ಐ ವಿಲ್ ಸಿ ಯು. ಟಾಟಾ, ಬಾಯ್, ಸಿ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು.